ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ರಾಸಲೀಲೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ರಾಮಚಂದ್ರ ರಾವ್ ತಲೆದಂಡ. ಡಿಜಿಪಿ ರಾಮಚಂದ್ರ ರಾವ್ ಅವರ ವಿಡಿಯೋ ವೈರಲ್ ಆಗಿತ್ತು. ಅವರ ರಾಸಲೀಲೆಯ ವಿಡಿಯೋ ಅದು. ಯೂನಿಫಾರ್ಮ್ನಲ್ಲಿ ಇದ್ದಾಗಲೇ ಅನುಚಿತವಾಗಿ ವರ್ತನೆ ಮಾಡಿದಂಥದ್ದು. ಈ ಹಿನ್ನೆಲೆಯಲ್ಲಿ ಅವರನ್ನ ಅಮಾನತುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಆಡಿಯೋ ವಿಡಿಯೋ ಎಲ್ಲವೂ ಕೂಡ ವೈರಲ್ ಆಗಿತ್ತು. ಅದೆಲ್ಲವೂ ಫ್ಯಾಬ್ರಿಕೇಟೆಡ್ ವಿಡಿಯೋ ಅಂತ ಹೇಳಿ ರಾಮಚಂದ್ರ ರಾವ್ ಹೇಳ್ತಾ ಇದ್ರು. ಆದರೆ ಪೊಲೀಸ್ ಇಲಾಖೆಗೆ, ಗೃಹ ಇಲಾಖೆಗೆ, ಸರ್ಕಾರಕ್ಕೂ ಕೂಡ ತೀವ್ರ ಮುಜುಗರ ತಂದಂತಹ ಪ್ರಕರಣ ಇದು. ಈ ಹಿನ್ನೆಲೆಯಲ್ಲಿ ಈಗ ರಾಮಚಂದ್ರ ರಾವ್ ಅವರನ್ನ ಅಮಾನತುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಕರ್ತವ್ಯದಲ್ಲಿರುವಾಗಲೇ, ಯೂನಿಫಾರ್ಮ್ನಲ್ಲಿರುವಾಗಲೇ ಅನುಚಿತವಾಗಿ ಅವರು ವರ್ತಿಸಿದಂತಹ ರೀತಿ, ಆ ವಿಡಿಯೋ ವೈರಲ್ ಆದದ್ದು ಇಡೀ ಇಲಾಖೆಗೆ ಒಂದು ದೊಡ್ಡ ಕಪ್ಪು ಚುಕ್ಕೆಯಾಗಿತ್ತು. ಮುಜುಗರವನ್ನು ತಂದಂತಹ ಪ್ರಕರಣ. ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ರಾಮಚಂದ್ರ ರಾವ್ ಅವರನ್ನ ಅಮಾನತುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಸಿಎಂ ಕೂಡ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಎನ್ನುವಂತಹ ಭರವಸೆ ಮಾತಾಡಿದ್ರು. ಅದರ ಬೆನ್ನಲ್ಲೇ ಈಗ ರಾಸಲೀಲೆ ವಿಡಿಯೋ ಹಿನ್ನೆಲೆಯಲ್ಲಿ ರಾಮಚಂದ್ರ ರಾವ್ ಅವರನ್ನ ಅಮಾನತುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಡಿಜಿಪಿ ರಾಮಚಂದ್ರ ರಾವ್ ಬೆಳಗಾವಿಯಲ್ಲಿದ್ದಂತಹ ಸಂದರ್ಭದ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ರೀತಿ ಅನುಚಿತವಾಗಿ ಅವರು ವರ್ತಿಸಿರುವಂಥದ್ದು, ಯೂನಿಫಾರ್ಮ್ನಲ್ಲಿದ್ದಾಗಲೇ ಇಂತಹ ರಾಸಲೀಲೆಯಲ್ಲಿ ತೊಡಗಿರೋದು, ಕಚೇರಿಯಲ್ಲಿ ಇಂತಹ ವರ್ತನೆ, ಒಬ್ಬ IPS ದರ್ಜೆಯ ಅಧಿಕಾರಿಯಾಗಿ ಬೇಜವಾಬ್ದಾರಿಯಿಂದ ವರ್ತಿಸಿರುವಂಥದ್ದು ಇಡೀ ಇಲಾಖೆಗೆ ಮುಜುಗರ ತಂದಂತಹ ಪ್ರಕರಣ. ಈ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಆದೇಶದ ಪ್ರತಿ ಕೂಡ TV9 ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀವಿ. ರಾಮಚಂದ್ರ ರಾವ್ ಅವರನ್ನ ಅಮಾನತುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ವಿಡಿಯೋ ವೈರಲ್ ಬೆನ್ನಲ್ಲೇ ಭಾರಿ ಆಕ್ರೋಶ ವ್ಯಕ್ತ ಆಗಿತ್ತು. ಸರ್ಕಾರ ಕೂಡ ಕ್ರಮ ಕೈಗೊಳ್ಳೋ ಭರವಸೆ ಕೊಟ್ಟಿತ್ತು. ಈಗ ಅಮಾನತಿನ ಆದೇಶದಲ್ಲಿ ಏನಿದೆ, ಏನೇನು ಕ್ರಮ ಆಗತ್ತೆ ಅಂತ? ಪ್ರತಿಮಾ, ಮುಖ್ಯವಾಗಿ ಈಗಾಗಲೇ ನಿನ್ನೆ ಏನು ಡಿಜಿಪಿ ರಾಮಚಂದ್ರ ರಾವ್ ಅವರ ಒಂದು ವಿಡಿಯೋ ವೈರಲ್ ಆಯ್ತು. ಅವ್ರಿಗೆ ಸಂಬಂಧಪಟ್ಟಂತೆ ಇದು ಈಗ ಸರ್ಕಾರ ಕೂಡ ಬಹಳ ಇಮಿಡಿಯೇಟ್ ಆಗಿ, ಯಾಕೆಂದ್ರೆ ಮುಖ್ಯಮಂತ್ರಿಗಳೇ ನಿನ್ನೆ ರಿಯಾಕ್ಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ಶಿಸ್ತಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಈ ಒಂದು ಅವರ ಕರ್ತವ್ಯ ಸಂದರ್ಭದಲ್ಲಿ ಮಿಸ್ಕಂಡಕ್ಟ್ ತೋರಿದಂತ ರಾಮಚಂದ್ರ ರಾವ್ ಈಗ ಸಸ್ಪೆನ್ಷನ್ ಮಾಡಿದ್ದಾರೆ. ಬಹುಶಃ 1 ವರ್ಷದೊಳಗಡೆ ಇದು 2ನೇ ಸಸ್ಪೆನ್ಷನ್. ಈ ಹಿಂದೆ ಇದೇ ಅಧಿಕಾರಿ ತಮ್ಮ ಮಗಳ ಅಂದ್ರೆ ರಮ್ಯಾ ರಾವ್ ಏನಿದ್ದಾರೆ, ಅವರು ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸ್ಮಗ್ಲಿಂಗ್ಗೆ ಇವರು ಎಸ್ಕಾಟ್ ಮಾಡಿದ್ರು ಅನ್ನೋ ಒಂದು ಆರೋಪ ಇವ್ರ ಮೇಲೆ ಇತ್ತು. ಈ ಕಾರಣಕ್ಕೋಗ ಅವ್ರನ್ನ ಸಸ್ಪೆನ್ಷನ್ ಮಾಡಿದ್ರು. ಮತ್ತೆ 3 ತಿಂಗಳಾದ್ಮೇಲೆ ಮತ್ತೆ ಅವ್ರನ್ನ ವಾಪಸ್ ಇಲಾಖೆಗೆ ಹುದ್ದೆಯನ್ನ ತೋರಿಸಿದ್ರು. ಇದೀಗ ಮತ್ತೆ DCR ಅಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಇದೀಗ ಈ ಒಂದು ವಿಡಿಯೋ ಅಂದ್ರೆ ಅದು ಇತ್ತೀಚೆಯಿಂದಲ್ಲ, ಸುಮಾರು 6-7 ವರ್ಷದಿಂದ ಹಿಂದೆ ಆಗಿದ್ದಂತ ಘಟನೆಯ ಒಂದು ವಿಡಿಯೋ ಏನೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು. ಈ ಸಂಬಂಧಪಟ್ಟಂತೆ ಸರ್ಕಾರ ಇಮಿಡಿಯೇಟ್ ಆಗಿ ಎಚ್ಚೆತ್ಕೊಂಡು ಅವ್ರ ಮೇಲೆ ಈಗ ಸಸ್ಪೆನ್ಷನ್ ಮಾಡಿದ್ದಾರೆ. ಇನ್ನು ಯಾಕೆಂದ್ರೆ ಅವ್ರಿಗಿರುವಂತದ್ದು ಬರೀ 4 ತಿಂಗಳು ಸರ್ವಿಸ್ ಮಾತ್ರ. ಮೇಗೆ ಅವರು ಅಧಿಕೃತವಾಗಿ ಅವರು ರಿಟೈರ್ಡ್ ಆಗ್ತಾ ಇದ್ರು. ಅದ್ರ ಮಧ್ಯೆ ಈಗ ಸಸ್ಪೆನ್ಷನ್ ಮಾಡಿದ್ರೆ ಬಹುಶಃ ಮತ್ತೆ ಅವರು 3 ತಿಂಗಳಾದ್ಮೇಲೆ ಮತ್ತೇನಾರ ರಿವೋಕ್ ಆಗಿ ಮತ್ತೆ ಡ್ಯೂಟಿಗೆ ಬಂದು ಅವ್ರು ರಿಟೈರ್ಡ್ ಆಗ್ತಾರೋ, ಅಥವಾ ಈ ಸಸ್ಪೆನ್ಷನ್ ಅವರ ಒಂದು ಕರ್ತವ್ಯ ಅಂದ್ರೆ ಅವರ ಸರ್ವಿಸ್ ಮುಗ್ದೋಗುತ್ತಾ ಅನ್ನೋದು ನೋಡ್ಬೇಕಾಗಿದೆ. ಕಿರಣ್, ಈ ಸಸ್ಪೆನ್ಷನ್ಗೆ ಮುಗಿದು ಹೋಗುತ್ತಾ ಇಂಥದ್ದೊಂದು ಕೃತ್ಯಕ್ಕೆ? ಇನ್ನೂ ಕಠಿಣವಾದಂತಹ ಕ್ರಮ ಅಂತಂದ್ರೆ ಇನ್ನೇನು ಮಾಡಬಹುದು? ಇದ್ರ ಬಗ್ಗೆ ತನಿಖೆ ಆಗುತ್ತಾ? ಈ ವಿಡಿಯೋ ಸತ್ಯಾಸತ್ಯತೆ ಬಗ್ಗೆ, ಜೊತೆಗೆ ಆ ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತಿಸೋದಕ್ಕೆ ಹನಿ ಟ್ರ್ಯಾಪ್ ವಿಚಾರಗಳು ಕೂಡ ಇಲ್ಲಿ ಬರ್ತಾ ಇದ್ವು. ಅಂಥದ್ದೇನಾದ್ರೂ ಪ್ರಕರಣ ಆಗಿರ್ಬೋದಾ ಅಂತ ಆ ಹಿನ್ನೆಲೆಯಲ್ಲಿ ಎಲ್ಲ ಆಂಗಲಲ್ಲೂ ತನಿಖೆಯನ್ನೇನಾದ್ರೂ ನಡೆಸಲಾಗುತ್ತಾ ಹೇಗೆ ಅಂತ? ಪ್ರತಿಭೆ, ಇಲ್ಲಿ 2 ವಿಚಾರವಾಗಿದೆ. ಒಂದು, ಈ ಒಂದು ವಿಡಿಯೋ ಈಗಾಗಲೇ ಸಂಬಂಧಪಟ್ಟಂತೆ ಅವರು ಬೆಳಗಾವಿನಲ್ಲಿ IGP ಆಗಿ ಕಾರ್ಯನಿರ್ವಹಿಸ್ತಾ ಇರಬೇಕಾದ ಸಂದರ್ಭದಲ್ಲಿ ಆಗಿದ್ದಂತ ಶಿಫ್ಟ್ ಆಗಿರುವಂತ ವಿಡಿಯೋ ಒಂದು. ಇನ್ನೊಂದು, ಈಗಾಗಲೇ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇಲಾಖೆಯಲ್ಲಿ ಒಂದು ಪ್ರಾಥಮಿಕ ತನಿಖೆಯನ್ನು ಮಾಡಿ ಅದಕ್ಕೆ ರಿಪೋರ್ಟ್ ಅನ್ವಯ ಈ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಅದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದಕ್ಕೆ ರಿಪೋರ್ಟ್ ಅನ್ನ ಹೋಮ್ ಡಿಪಾರ್ಟ್ಮೆಂಟ್ ಕಳಿಸಿದ್ದಾರೆ. ಅಲ್ಲಿಂದ ಚೀಫ್ ಸೆಕ್ರೆಟರಿ ಕೊಟ್ಟು ನಂತರ ಅವ್ರನ್ನ ಸಸ್ಪೆನ್ಷನ್ ಮಾಡಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ. ಅದು ಆಗಿರುವಂಥದ್ದು.
ಆಮೇಲೆ ಜೊತೆಗೆ ಇಲ್ಲಿ ಮತ್ತೆ ಎನ್ಕ್ವೈರಿನೂ ಕೂಡ ಮುಂದುವರಿತೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಯಾಕೆಂತಂದ್ರೆ ಓಕೆ ಆ ವಿಡಿಯೋ ಮಾಡಿದ್ವಿ ಯಾವಾಗ ಏನು ಅನ್ನೋದ್ರ ಬಗ್ಗೆ ಯಾರು ಅಂತ. ಯಾಕೆಂದ್ರೆ ಇನ್ನೊಂದೇನು ಅಂತಂದ್ರೆ ಯಾರು ಕೂಡ ಬೇಡಿ ಆಗ್ಲಿ ಸಂಬಂಧಪಟ್ಟಂತೆ ಯಾರು ಆಗ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ, ಈ ತರ ನನಗೆ ಈ ರೀತಿ ಅವರ ಒಂದು ಏನ್ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಥವಾ ಅವರ ಒಂದು ಪೋಸ್ಟ್ ಅನ್ನು ಮಿಸ್ಯೂಸ್ ಮಾಡ್ಕೊಂಡು ನನ್ನ ಈ ರೀತಿ ಬಳಸ್ಕೊಂಡಿದ್ದಾರೆ ಅಂತ. ಇದು ಎರಡು ವಿಚಾರಕ್ಕೆ ಈ ಒಂದು ವಿಡಿಯೋ ಹೊರಗಡೆ ಬಂದಿರೋದು. ಒಂದು ವಿಚಾರ ಈಗ ಸಂಬಂಧಪಟ್ಟಂತ ಅವರ ವೀಕ್ನೆಸ್ ಅನ್ನ ಎಕ್ಸ್ಪೋಸ್ ಮಾಡಕ್ಕೆ ಒಂದು ತರದಿದ್ರೆ Right. ತಡವಾಗಿ ಯಾಕೆ ಬಂತು ಅನ್ನೋದು, ಈ ಎಲ್ಲ ವಿಚಾರ ಸಂಬಂಧಪಟ್ಟ ಮುಂದಿನ ಹಂತದಲ್ಲಿ ತನಿಖೆ ಮಾಡಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಪ್ರತಿಭಾ, ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮ ಮಾಹಿತಿಗೆ.